ಒಗ್ಗಟ್ಟು ನಮ್ಮೆಲ್ಲರ ಶಕ್ತಿ. ಸಾಮರಸ್ಯದ ಮೂಲಕ ಜೀವನ ಹಾಗೂ ಸಮಾಜವನ್ನ ಮುನ್ನಡೆಸುವ ಜವಾಬ್ದಾರಿ ನಮ್ಮೆಲ್ಲರದಾಗಬೇಕು. ಭಿನ್ನಾಭಿಪ್ರಾಯವನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯೊಂದಿಗೆ ಭವಿಷ್ಯದ ಸಮಾಜಕ್ಕೆ ಪ್ರತಿಯೊಬ್ಬರೂ ಕಟಿಬದ್ಧರಾಗಬೇಕು ಎಂದು ರಾಜ್ಯ ವಿಧಾನಸಭೆಯ ಅಧ್ಯಕ್ಷರಾದ ಯುಟಿ ಖಾದರ್ ಅವರು ಹೇಳಿದರು. ಸಜಿಪಮನೂರು ಮೂರ್ತಿದಾರರ ಸೇವಾ ಸಹಕಾರ ಸಂಘ ಇದರ ಕೇಂದ್ರ ಕಚೇರಿಯ ನೂತನ ಕಟ್ಟಡಕ್ಕೆ ಸಜಿಪಮೂಡ ಗ್ರಾಮದ ಸುಭಾಷ್ ನಗರದಲ್ಲಿ ನಡೆದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲಿಸಿ ಮಾತನಾಡಿದರು. ಕುಲ ಕಸಬುದಾರರಿಗೆ ಸ್ವಾಭಿಮಾನ ನೀಡಬೇಕೆನ್ನುವ ಉದ್ದೇಶದಿಂದ ಈ ಸಹಕಾರಿ ಸಂಘದ ಮೂಲಕ ಈಡೇರಿದೆ. ಪ್ರಸ್ತುತ ಸರ್ವರಿಗೂ ಸೇವೆ ನೀಡುವ ಸಹಕಾರಿ ಸಂಘವಾಗಿ ಪರಿವರ್ತನೆಯಾಗಿದೆ ಎಂದು ಹೇಳಿದರು. ಸಹಕಾರಿ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಕೊಡುಗೆಯನ್ನ ದೇಶಕ್ಕೆ ನೀಡುತ್ತಿದೆ. ಸಹಕಾರ ಸಂಘಗಳು ಜನರ ವಿಶ್ವಾಸದೊಂದಿಗೆ ವ್ಯವಹಾರ ಮಾಡುತ್ತಿದೆ. ಇಲ್ಲಿನ ಸಮುದಾಯ ಭವನ ನಿರ್ಮಾಣಕ್ಕೆ ನಿಯಮಕ್ಕೆ ಅನುಗುಣವಾಗಿ ಅನುದಾನವನ್ನು ಸರ್ಕಾರದಿಂದ ಒದಗಿಸಿಕೊಡುವುದಾಗಿ ಅವರು ಭರವಸೆಯನ್ನ ನೀಡಿದರು. ಇವತ್ತು ಬಹುಶಃ ಸಂಜೀವ್ ಪೂಜಾರ್ ಅವರನ್ನು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ನನಗೆ ಸಂಜೀವ್ ಪೂಜಾರ್ ಈಗ ಅಲ್ಲ, ಸನ್ಮಾನ್ಯ ಜನಾರ್ದನ್ ಪೂಜಾರ್ ಜೊತೆ ನಾನು ಅತ್ಯಂತ ಸಣ್ಣ ವಿದ್ಯಾರ್ಥಿ ನಾಯಕನಾಗಿದ್ದ ಸಂದರ್ಭದಲ್ಲಿ ಸತತ ನಿಕಟವಾದ ಸಂಪರ್ಕ ಇದ್ದುಕೊಂಡು ಸಂಜೀವ್ ಪೂಜೆ ಆಗಲೇ ಆಕ್ಟಿವ್ ಒಂದು ವ್ಯಕ್ತಿತ್ವ. ಆದ ಕಾರಣ ನಾನು ಬಹಳಷ್ಟು ಬೇರೆ ಬೇರೆ ವಿಷಯ ನೋಡಿದ್ದೇನೆ. ಸಂಜೀವಣ್ಣನವರು ಬಹುಶಃ ಯಾವುದೆಲ್ಲ ಒಂದು ನೇತೃತ್ವವನ್ನು ವಹಿಸಿದ್ದರ ಅವರ ವಿಶೇಷದ ಶ್ರಮ, ಅವರ ಒಂದು ಪ್ರಯತ್ನ, ಬದ್ಧತೆ ಅದೆಲ್ಲವೂ ಕೂಡ ಇವತ್ತು ಯಶಸ್ವಿಯಾಗಿದೆ. ಈ ಒಂದು ಮೂರ್ತಿದಾರ ನೂತನ ಕಚೇರಿ ಕೂಡ ಆದಷ್ಟು ಬೇಗನೆ ತಲೆ ಎತ್ತಿ ನಿಂತು ನಮಗೆಲ್ಲರಿಗೂ ಕೂಡ ಒಂದು ಗೌರವದ ಮತ್ತು ಸ್ವಾಭಿಮಾನದ ಕಟ್ಟಡ ಆಗ್ತದೆ ಅಂತ ವಿಷಯ ಖಂಡಿತವಾಗಿಯೂ ಇದೆ. ಅವತ್ತಿನ ಕಾಲದಲ್ಲಿ ಯಾವೊಂದು ಮುಖ್ಯವಾದ ಉದ್ದೇಶ ಇತ್ತು, ಸಮಾಜದ ಅತ್ಯಂತ ಕಠಿಣ ಮತ್ತು ಸ್ವಾಭಿಮಾನದ ಒಂದು ವ್ಯಕ್ತಿತ್ವ ಏನು ಇವತ್ತು ಜನರು ಅವತ್ತಿನ ನಮ್ಮ ಹಿರಿಯರು ಮೂರ್ತಿದಾರಿಕೆ ಮುಖಾಂತರ ಆ ಒಂದು ಕುಲಕಸುಬು ಏನು ಮತ್ತು ಕರಾವಳಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಈ ಪ್ರದೇಶದಲ್ಲಿತ್ತ ಆ ಒಂದು ಕುಲಕಸುಬುಗಾರರಿಗೆ ಬಹುಶಃ ಅದೊಂದು ಸ್ವಾಭಿಮಾನ ಕೊಡಬೇಕು, ಆ ಒಂದು ಧೈರ್ಯ ಕೊಡಬೇಕು, ಆತ್ಮವಿಶ್ವಾಸ ಮೂಡ ಕೆಲಸ ಆಗಬೇಕೆಂಬ ಉದ್ದೇಶದಿಂದ ಬಹುಶಃ ಮೂರ್ತಿದಾರ ಸೇವಾ ಸಹಕಾರಿ ಸಂಘ ಇವತ್ತು ಸ್ಥಾಪನೆ ಆಯಿತು. ಮಾಜಿ ಸಚಿವ ಬಿ ರಮಾನಾಥ್ ರೈ ಅವರು ಕೇಂದ್ರ ಕಚೇರಿಯ ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿ, ಮೂರ್ತಿದಾರರ ಅಭಿವೃದ್ಧಿಗಾಗಿ ಸ್ವಂತವಾದ ಸಹಕಾರಿ ಸಂಘ ಸ್ಥಾಪಿಸಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿರುವುದು ಮೆಚ್ಚುವ ಕಾರ್ಯ ಎಂದು ಅಭಿನಂದಿಸಿದರು. ಸಂಜೀವ ಪೂಜಾರಿಯವರು ನಾರಾಯಣ ಗುರುಗಳ ಆಶಯಕ್ಕೆ ಪೂರಕವಾಗಿ ಈ ಸಂಘದ ಮೂಲಕ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ ಎಂದ ಅವರು, ಹಿಂದುಳಿದ ವರ್ಗದವರು ಮುಂದುವರಿಯಲು ಇತಿಹಾಸವನ್ನ ತಿಳಿಯಬೇಕು ಎಂದು ತಿಳಿಸಿದರು. ಮೂರ್ತಿದಾರಿಕೆ ಕಸುಬು ಅದೊಂದು ಕುಲ ಕಸುಬಾಗಿ ಅನಾದಿ ಕಾಲದಿಂದ ನಾವು ಮಕ್ಕಳಿದ್ದ ಕಾಲದಿಂದ ನೋಡ್ತಾ ಇದ್ದಂಥ ಪಾರಂಪರಿಕವಾಗಿ ಒಂದು ಸಮಾಜದವರು ಈ ಒಂದು ಮೂರ್ತಿದಾರಿ ಕಸುಬು ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ವಿ. ಅಬಕಾರಿ ವ್ಯಾಪ್ತಿಗೂ ಬಹುಶಃ ಈ ಒಂದು ಗುತ್ತಿಗೆ ನಡೆಸ್ತಕ್ಕಂಥದ್ದು ನಡೆದಂಥ ಕಾಲಕ್ಕೆ ಶೇಂದಿ ಇಳಿಸ್ತಕ್ಕಂಥದ್ದನ್ನು ಕಾನೂನುಬದ್ಧವಾಗಿ ಮಾಡಬೇಕಾಗಿದ್ರೆ ಅದಕ್ಕೆ ಲೀಟರ್ ಫೀ ಕಟ್ಟಬೇಕು ಮತ್ತು ಅಬಕಾರಿ ವ್ಯಾಪ್ತಿಗೆ ಸೇರ್ತಾ ಇತ್ತು. ಅಮಲು ಪದಾರ್ಥದ ಪೈಕಿ ಇದು ಒಂದು ಅಂತ ಲೆಕ್ಕಾಚಾರ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶಯ ಏನು ಅಂತ ಹೇಳಿದರೆ, ಸಮಗ್ರ ಹಿಂದುಳಿದ ವರ್ಗ ಅವರಿಗೆ ಒಂದು ಸ್ವಾಭಿಮಾನದ ಬದುಕು ಸಿಗಬೇಕು ಅನ್ನುವಂಥದ್ದು ಅವರ ಒಂದು ನಿಲುವು. ಆ ದೃಷ್ಟಿಯಲ್ಲಿ ಅವರ ಏನು
ಸಮುದಾಯದ ಏಳಿಗೆ ದೃಷ್ಟಿಯಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ಹೋರಾಟಗಳು. ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಶಿರ್ತಾಡಿಯಲ್ಲಿ ಹೊಸ ಶಾಖೆ ಆರಂಭವಾಗಲಿದ್ದು, ಮುಂದಿನ ವರ್ಷ ಪ್ರಧಾನ ಕಚೇರಿಯ ಕಟ್ಟಡ ಉದ್ಘಾಟನೆಯಾಗಬೇಕು ಎನ್ನುವ ಸಂಕಲ್ಪ ಇದೆ. ಆರಂಭದಿಂದಲೂ ಶೇಕಡಾ 25 ಡಿವಿಡೆಂಡ್ ನೀಡಿದ ಸಹಕಾರಿ ಸಂಘ ಹಾಗೂ 1 ಕೋಟಿಗೂ ಮಿಗಿಲು ಸಾಲ ನೀಡುವ ಸಹಕಾರಿ ಸಂಘ ನಮ್ಮದು ಎಂದು ಹೇಳಿದರು. ಬಹುಶಃ ಸಾಧಾರಣ 35 ವರ್ಷಕ್ಕೂ ದುಂಬು ಕಲಿಮಾರ್ರೆ ಪರ್ಮಿಷನ್ ತಿಕ್ಕಿನಂಚಿನ ಈ ಸಜಿಪ ಮುನ್ನೂರು ಮುರ್ತದಾರ ಸೇವಾ ಸಹಕಾರಿ ಸಂಘ ಕಲಿ ದೆಪ್ಪುನಗಲು ಕಮ್ಮಿ ಆಂಡು ಮುರ್ತದಕ್ಕನ ಒಗ್ಗಟ್ಟು ಕಮ್ಮಿ ಆಂಡು ಮಾತ ಸೇಂದಿ ಗಡಂಗಲ್ ಪುರ ಬಂದವನ್ ಬತ್ತಂಡು ಆ ಸಂದರ್ಭಡು ಈ ಸೊಸೈಟಿ ಒರಿಪೋಡು ಪಣ್ಣ ಒಂಜೇ ನೆಲೆಟ್ಟು ಎಂಗ್ಲಿಗೆ ಗೌರ್ಮೆಂಟ್ ಅವಕಾಶ ಎತ್ತಂಡು ಎಂಗುಲ್ ಬ್ಯಾಂಕಿಂಗ್ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಂತ. ಬಹುಶಃ ಪ್ರಥಮ ಶಾಖೆನ ರಮಾನತ ರೈಕನ ಕೈಟ್ ಬೊಲ್ಲಾಯ್ಡು ಉದ್ಘಾಟನೆ ಮಂತ ಎಲ್ಲಿಯ ದಾಲಜ್ಜಿ ಎಲ್ಲಿಯ ಉದ್ಘಾಟನೆ ಮಂತೀರಿ ಆ ಫಂಕ್ಷನ್ಗೆ ಕಾದರ್ಲ ಬತ್ತ ಸುಬ ಕೋರ್ದು ಪೋದಿತ್ತೇವೆ. ಬಹುಶಃ 5 ಬೊಕ್ಕ 17 ಶಾಖೆನ ರಮಾನತ ರೈಕಲ್ನ ಕೈಟೆ ದೀಪ ಪೋತ ಉದ್ಘಾಟನೆ ಮಂತ. ಬಹುಶಃ ಕುಡಂಜಿ ಪರ್ಮಿಷನ್ ಸಿರ್ತಾಡ್ಡು ಅವು ಏಪ್ರಿಲ್ ಮನ್ಪ 6 ಆಟ ದೂರ ಬರ್ಪಿರ್ನ ಆನ ಕೈಟೆ ಮಂತದ್ದು ಬರ್ಪಿ ವರ್ಷ ಒಂದೇ ಟೈಮು ಈ ಪ್ರಧಾನ ಕಚೇರಿಲ ಉದ್ಘಾಟನೆ ಮನ್ಪ ಬಂಟ ಒಂದು ಆಶ್ವಾಸನೆ ಸೇರ್ನಕ್ಲೆ ಮಾತ್ರ ಕೊರಲಿಲ್ಲ. ಮುಖ್ಯ ಅತಿಥಿಗಳಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯ್, ಮಾಜಿ ಶಾಸಕ ರುಕ್ಮಯ್ಯ ಪೂಜಾರಿ ಎಲ್ತಿಮಾರ್, ಬೂಡಾಧ್ಯಕ್ಷ ಬಿಬಿ ಕುಂದರ್, ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಭುವನೇಶ್ ಪಚ್ಚಿನಡ್ಕ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ಸಜ್ಮಮೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾ ಶೆಟ್ಟಿ, ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿ ಕಾಂತಾಡಿಗುತ್ತು, ಸಜಿಪ ನಡು ಶ್ರೀ ನಾಲ್ಕತ್ತಯ್ಯ ದೈವಸ್ಥಾನದ ದೈವಪಾತ್ರೆ ಶಂಕರ್ ಯಾನೆ ಕೋಚ ಪೂಜಾರಿ, ಅಮೆಂಬಳ ಸಂತ ತೋಮಸರ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಮೈಕಲ್ ಡಿಸಿಲ್ಫಾ, ಕೊಳಕೆ ಮೊಹ್ಯುದ್ದೀನ್ ಜುಮಾ ಮಸೀದಿ ಅಧ್ಯಕ್ಷ ಎಸ್ ಸಿದ್ದಿಕ್, ಸಜ್ಪಮೂಡ ಬ್ರಹ್ಮಶ್ರೀ ನಾರಾಯಣ ಜ್ಞಾನ ಮಂದಿರದ ಅಧ್ಯಕ್ಷ ಕೆ ಮೋಹನ್ದಾಸ್ ಪೂಜಾರಿ, ಪದ್ಮಾವತಿ ಶೆಟ್ಟಿ, ಸಂಘದ ಉಪಾಧ್ಯಕ್ಷ ವಿಠಲ್ ಪೂಜಾರಿ, ನಿರ್ದೇಶಕ ಸುಂದರ್ ಪೂಜಾರಿ ಬೀಡಿನ ಪಾಲು ಉಪಸ್ಥಿತರಿದ್ದರು. ನಿರ್ದೇಶಕರಾದ ಗಿರೀಶ್ ಕುಮಾರ್ ಪೆರ್ವಾ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರಮೇಶ್ ಅನ್ನಪಾಡಿ ವಂದಿಸಿದರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮ ನಿರೂಪಿಸಿದರು. ನಿರ್ದೇಶಕರಾದ ಜಯಶಂಕರ್ ಕಾನ್ಸಾಲೆ, ಕೆ ಸುಜಾತಾ ಎಂ, ವಾಣಿ ವಸಂತ್, ಆಶೀಶ್ ಪೂಜಾರಿ, ಚಿದಾನಂದ ಎಂ ಕಡೇಶ್ವಾದ್ಯ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಮತಾ ಜಿ ಚೇಳೂರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ರು. ಸನಿಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.